ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸಮೃದ್ಧಿಯಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಸಿ ತಾಣಗಳನ್ನು ವೀಕ್ಷಣೆಗಾಗಿ ವೀಕೆಂಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೂಡಿಗೆರೆ ತಾಲೂಕಿನಲ್ಲಿ ಬರುವಂತಹ ದೇವರ ಮನೆಯ ಹಾಗೆಯೇ ರಾಣಿಝರಿ ಫಾಲ್ಸ್ ಅನ್ನು ವೀಕ್ಷಣೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಡ್ತಾ ಇರುವಂಥದ್ದು. ಆದರೆ ರಾಣಿಝರಿ ಫಾಲ್ಸ್ ಅನ್ನು ವೀಕ್ಷಣೆಗೆ ಬಂದಂಥ ಕೆಲ ಪ್ರವಾಸಿಗರು ಈಗ ಹುಚ್ಚಾಟವನ್ನು ಕೂಡ ಮಾಡಿರುವಂಥದ್ದು. ರೀಲ್ಸಿಗಾಗಿ ಆ ಸ್ಥಳೀಯರು ಉಪಯೋಗಿಸುವಂಥ 5 ಕಿಲೋಮೀಟರ್ ರಸ್ತೆಯನ್ನೇ ಕೂಡ ಹಾಳು ಮಾಡಿರುವಂಥದ್ದು. ರಾಣಿಝರಿ ವೀಕ್ಷಣೆಗಾಗಿ ಮಂಗಳೂರಿನಿಂದ ಬಂದಂಥ ಯುವಕರ ಗುಂಪೇನಿದೆ, ರೀಲ್ಸಿಗಾಗಿ ಆ ರಸ್ತೆಯಲ್ಲಿ ನೂರಾರು ಬಾರಿ ಹೋಕೆ ಮಾಡಲಿಕ್ಕೆ, ರೀಲ್ಸನ್ನು ಹೋಕೆ ಮಾಡಲಿಕ್ಕೆ ನೂರಾರು ಬಾರಿ ಆ ರಸ್ತೆಯಲ್ಲಿ ತಿರುಗಾಟವನ್ನು ಕೂಡ ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಬೈಕನ್ನು ತುಂಬ ಸ್ಪೀಡಾಗಿ ಹೋಗಿ ವೀಲಿಂಗ್ ಕೂಡ ಮಾಡ್ತಾ ಇರುವಂಥದ್ದು. ವೀಲಿಂಗನ್ನು ಮಾಡುವಂಥ ವೇಳೆಯಲ್ಲಿ ರಸ್ತೆ ಮೊದಲೇ ಅದು ಕಚ್ಚಾ ರಸ್ತೆ ಆಗಿರುವಂಥದ್ದು. ಮಣ್ಣು ಆಗಾಗಲೇ ಈಗ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು. ಆ ರಸ್ತೆಯಲ್ಲಿ ಮತ್ತೊಮ್ಮೆ ಈ ರೀತಿ ನೂರಾರು ಬಾರಿ ಐದು ಬೈಕ್ನಲ್ಲಿ ಸಂಚರಿಸುವ ಮೂಲಕ ರಸ್ತೆ ಸಂಪೂರ್ಣವಾಗಿ ಕೆಸರುಮಯ ಮಾಡಿರುವಂಥದ್ದು. ಅಲ್ಲದೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇವರ ಕೆಲ ಪ್ರವಾಸಿಗರ ಹುಚ್ಚಾಟಕ್ಕೆ ಈಗ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ಕೃಷಿ ಚಟುವಟಿಕೆಗಳಿಗೆ ರೈತರು ಹಾಗೆಯೇ ಕಾಫಿ ತೋಟದ ಮಾಲೀಕರು, ಕಾರ್ಮಿಕರು ಕೂಡ ಇದೇ ರಸ್ತೆಯನ್ನು ರಾಣಿಝರಿಗೆ ತೆರಳುವಂಥ ಅಕ್ಕಪಕ್ಕದಲ್ಲಿ ಸಾಕಷ್ಟು ತೋಟಗಳು ಕೂಡ ಬರ್ತವೆ. ಆ ತೋಟಗಳಿಗೆ ತೆರಳುವಂಥ ವೇಳೆಯಲ್ಲಿ ಇದೇ ರಸ್ತೆಯನ್ನು ಸ್ಥಳೀಯರು ಉಪಯೋಗಿಸಬೇಕಾಗತ್ತೆ. ಆದರೆ ಈ ರೀತಿ ರೀಲ್ಸಿನ ಹುಚ್ಚಾಟಕ್ಕಾಗಿ ಆ ರಸ್ತೆ 5 ಕಿಲೋಮೀಟರ್ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಹಾಳು ಮಾಡಿರುವಂಥದ್ದು. ಕೆಲ ಮಂಗಳೂರಿನಿಂದ ಬಂದಂಥ ಪ್ರವಾಸಿಗರು, ಅಂದರೆ 5 ಬೈಕ್ನಲ್ಲಿ ಬಂದಂಥ ಪ್ರವಾಸಿಗರು ಈ ರೀತಿ ಹುಚ್ಚಾಟವನ್ನು ಕೂಡ ಮಾಡಿರುವಂಥದ್ದು. ಪ್ರವಾಸಿಗರ ಹುಚ್ಚಾಟಕ್ಕೆ 5 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಹಾಗಾಗಿ ಈ ಪ್ರವಾಸಿಗರ ಒಂದು ಹುಚ್ಚಾಟಕ್ಕೆ ಈಗ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.